ಕುಂಭಕರ್ಣ ಅಂದ್ರೆ ಹೆಚ್ಚಾಗಿ ನಿದ್ದೆ ಮಾಡ್ತಿದ್ದ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅವನು ಯಾಕೆ ಅಷ್ಟೊತ್ತು ನಿದ್ದೆ ಮಾಡ್ತಿದ್ದ, ಜೊತೆಗೆ ಇಂದ್ರದೇವರನ್ನು ಕೂಡ ಯಾಕೆ ಅಟ್ಟಾಡಿಸ್ಕೊಂಡು ಹೊಡೆದ, ಜೊತೆಗೆ ಕುಂಭಕರ್ಣನನ್ನ ನಿದ್ದೆಯಿಂದ ಎಚ್ಚರ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ರು. ಇಷ್ಟೇ ಅಲ್ಲದೆ ಅಷ್ಟು ದೈತ್ಯಾಕಾರದ ದೇಹವನ್ನ ಹೊಂದಿದ್ದಂತ ಕುಂಭಕರ್ಣ ಮರಣವನ್ನ ಹೊಂದಿದ್ದಾದ್ರೂ ಹೇಗೆ? ಈ ರೀತಿ ಈ ವಿಡಿಯೋದಲ್ಲಿ ಕುಂಭಕರ್ಣನ ಪೂರ್ತಿ ಜೀವನದ ರಹಸ್ಯಗಳನ್ನೇ ಬಿಚ್ಚಿಡಿದು ಹೋಗ್ತಿದ್ದೇನೆ. ಕುಂಭಕರ್ಣ ಅನ್ನೋದು ರಾಮಾಯಣದಲ್ಲಿ ಬರುವಂತ ಒಂದು ಪ್ರಮುಖ ಪಾತ್ರ ಕೂಡ ಹೌದು. ಈ ಕುಂಭಕರ್ಣ ವಿಶ್ರವ ಮತ್ತೆ ಕೈಕಶಿ ಎನ್ನುವಂತ ತಂದೆ ತಾಯಿಗೆ ಜನಿಸ್ತಾನೆ. ಜೊತೆಗೆ ಇವನು ರಾವಣನ ತಮ್ಮ ಕೂಡ ಹೌದು. ಈ ಕುಂಭಕರ್ಣ ಹುಟ್ಟಿದಾಗಿಂದಲೇ ಅವನ ಹಸಿವನ್ನ ತಾಳಲಾರದೆ ಕಣ್ಣಿಗೆ ಕಂಡ ಪ್ರಾಣಿಗಳು ಮತ್ತು ಮನುಷ್ಯರನ್ನ ತಿಂದಾಕ್ತಿದ್ದಂತೆ. ಈ ಕುಂಭಕರ್ಣನಿಂದ ಹೇಗಾದ್ರೂ ಮಾಡಿ ನಮ್ಮನ್ನ ಪಾರು ಮಾಡುವಂತ ಸಕಲ ಜೀವಿಗಳು ಇಂದ್ರದೇವನನ್ನ ಕೇಳಿಕೊಳ್ತಾರೆ. ಆಗ ಇಂದ್ರದೇವ